ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರತಿ ಮಕ್ಕಳೇ, ದೇವರ ಕರುಣೆ, ಆತನ ಕೃಪೆ ನಮ್ಮನ್ನು ಯಾವಾಗಲೂ ನಡೆಸುವರಾಗಿದ್ದಾರೆ. ಹೌದು ಪ್ರತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆ ಇದ್ದರೂ ನಮ್ಮನ್ನು ಕಾದು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಈ ಮುಂಚಾಣುವೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಜೀವದ ರೊಟ್ಟಿ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರತಿ ಮಕ್ಕಳೇ, ಜೀವದ ರೊಟ್ಟಿ ಎಂಬುದಾಗಿ ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಈತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದನ್ನು ವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಆಮೀನ್, ಹಲ್ಲೆಲೂಯಾ. ಹೌದು ಮಕ್ಕಳೇ, ಇಲ್ಲಿ ನಾವು ಯೋಚಿಸಬೇಕಾದರೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ ಹಿಡಿದು 56ನೇ ವಚನವರೆಗೂ ನಾವು ಗಮನಿಸುವುದಾದರೆ, ಕ್ರಿಸ್ತನ ಸ್ವಸ್ಥತೆಯ ಸ್ಪರ್ಶ ನಿಮಗೆ ಬೇಕೇ, ಆತನ ಬಳಿಗೆ ಬಾ ಎಂಬುದಾಗಿ. ಹೌದು ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ, ನಮಗೆ ಸ್ವಸ್ಥತೆ ಕೊಡ್ತಾರೆ. ನಾವು ಆತನ ಬಳಿಗೆ ಬರುವಾಗ ದೇವರು ಅದ್ಭುತ ಮಾಡ್ತಾರೆ. ಹೌದು ಮಕ್ಕಳೇ, ಅಂದು ಶಿಷ್ಯರ ಜೊತೆ ಹೋಗ್ತಾರೆ. ಮೊಟ್ಟ ಮೊದಲಾಗಿ ನೋಡೋದಾದರೆ ಶಿಷ್ಯಂದಿರ ವರದಿ ಮತ್ತು ವಿಶ್ರಾಂತಿಯ ಆಹ್ವಾನ ಎಂಬುದಾಗಿ ಅಪೊಸ್ತಲರು ಮತ್ತು ಸೇವೆಯ ವರದಿಯನ್ನು ಯೇಸುವಿಗೆ ತಿಳಿಸುವಾಗ ಅವರಿಗೆ ದನಿ ವಾರಿಸಿಕೊಳ್ಳಿರಿ ಅನ್ನುವನು. ಸೇವಕರಿಗೆ ಸೇವೆಯ ಜೊತೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ ಇದೆ ಎಂದು ಯೇಸು ತೋರಿಸುತ್ತಾನೆ. ಹೌದು ಮಕ್ಕಳೇ, ಕೆಲವು ಸೇವಕರು ಎಲ್ಲ ಕಡೆ ಹೋಗಿ ಸೇವೆ ಮಾಡ್ತಾರೆ, ಅದೇ ಥರ ವಿಶ್ರಾಂತಿ ಕೊಡ್ರಿ, ನೀವು ವಿಶ್ರಾಂತಿಯಿಂದ ಜೀವಿಸ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಮುಂದೆ ನೋಡುವಾಗ ದೋಣಿ ಹತ್ತುತ್ತಾರೆ. ಯೇಸು ಅವರನ್ನು ನೋಡಿದಾಗ ಕುರುಬವಿಲ್ಲದ ಕುರಿಗಳ ಹಾಗೆ ಕಾಣುತ್ತಾರೆ. ಜನರು ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಹಸಿದರು, ದೈಹಿಕ ಮಾನಸಿಕ ಸ್ವಸ್ಥತೆಗಾಗಿ ಬಂದಿದ್ದರು. ಆತನ ಪ್ರೀತಿ ದಯ ಸ್ವಸ್ಥತೆಗಾಗಿ ಬಂದಿದ್ದರು. ಆತನ ಕನಿಕರಪಟ್ಟು ಸಂತೈಸುವ, ಧೈರ್ಯಪಡಿಸುವ, ಮುಂದೆ ಸಾಗುವ, ಎದುರಿಸುವ ಉಪದೇಶವನ್ನು ಅನೇಕ ವಿಷಯಗಳ ಕುರಿತು ಹೇಳಿದನೆಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಅವರಿಗೆ ಪ್ರೀತಿಯಿಂದ ಕನಿಕರಿಸಿದರೆ ಎಂಬುದಾಗಿ ನಾವು ಇಲ್ಲಿ ದೇವರು ನೋಡ್ಬೋದು. ಪ್ರತಿ ಮಕ್ಕಳೇ, ಹೌದು ಪ್ರತಿ ಮಕ್ಕಳೇ, ದೇವರು ದೋಣಿ ಇಳಿದ ತಕ್ಷಣ ಎಲ್ಲರನ್ನ ನೋಡ್ತಾರೆ. ಅಯ್ಯೋ, ಇವರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನಾನು ಅವರಿಗೆ ಕನಿಕರ ತೋರಿಸ್ಬೇಕು, ಅವ್ರಿಗೆ ಪ್ರೀತಿ ಮಾಡಬೇಕೆಂಬುದೇ ದೇವರ ಆಸೆಗಿದೆ. ಹೌದು ಪ್ರತಿ ಮಕ್ಕಳೇ, ಅದೇ ಥರ ಎರಡನೇದಾಗಿ ನೋಡೋದಾದರೆ ಶಿಷ್ಯರ ಚಿಂತನೆ ಮತ್ತು ಯೇಸುವಿನ ಸವಾಲು ಏನಾಗಿದೆ ಅಂದರೆ 36ನೇ ವಚನ ಹಿಡಿದು 37ನೇ ವಚನ ನೋಡೋದಾದರೆ, ಜನರ ಕಡೆಗೆ ಚಿಂತನೆ, ಯೇಸು ನೀವೇನು ಕೊಡ್ರಿ, ಅದು ಅವ್ರಿಗೆ ಸಾಧ್ಯವೆನಿಸಿತು. ಚಿಕ್ಕದಾದರೂ ಕರ್ತನಿಗಾಗಿ ಸಂತೋಷದಿಂದ ನಮ್ಮಲ್ಲಿರುವುದನ್ನು ಕೊಡುವಾಗ ದೊಡ್ಡದಾಗಿ ಮಾರ್ಪಡುತ್ತದೆ. ಆಮೀನ್. ಹೌದು ಮಕ್ಕಳೇ, ನಮ್ಮ ಜೀವನದಲ್ಲಿ ದೇವ್ರಿಗೆ ಏನು ಕೊಡಬೇಕು ಅದನ್ನು ಕೊಡುವಾಗ ಅದು ದೊಡ್ಡದಾಗುತ್ತೆ. ಅಯ್ಯೋ, ನನ್ನಲ್ಲಿಲ್ಲ, ನಾನು ಹೇಗಪ್ಪ ಕೊಡಲಿ ಎಂಬುದಾಗಿ ನಾವು ದುಃಖದಲ್ಲಿರ್ಬೋದು. ಆದರೆ ನಮ್ಮಲ್ಲಿ ಏನು ಇದೆ ದೇವ್ರಿಗೆ ಕೊಡಬೇಕು. ಪ್ರತಿ ಮಕ್ಕಳೇ, ದೇವರು ಅದನ್ನು ಆಶೀರ್ವದಿಸ್ತಾರೆ. ನಮ್ಮ ಜೀವಿತದಲ್ಲಿ ಆತನಿಗೆ ಕೊಡ್ರಿ, ಆತ ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನಾವು ಮಾರ್ಪಡ್ತೇವೆ. ಅದೇ ಕಾನನೂರಿನ ಮದುವೆ ಮನೆಯಲ್ಲಿ ನೀರು ದ್ರಾಕ್ಷ ವಾಸವಾದು ಯೇಸು ಪೂರಿಸುವನ್ನು ಮಾತ್ರವಲ್ಲ ಸಮೃದ್ಧಿಯಾಗಿ ಆಶೀರ್ವದಿಸ ನೋಡ್ತೀವಿ. ಹೌದು ಮಕ್ಕಳೇ, ಯೇಸು ಸ್ವಾಮಿ ಮರಿಯಳು ಹೇಳ್ತಾಳೆ, ಇಲ್ಲಿ ಮದುವೆಗೆ ದೇವರೇ ಯೇಸು ಸ್ವಾಮಿ ಹೇಳ್ತಾರೆ, ಇನ್ನೂ ನನಗೆ ಸಮಯ ಬಂದಿಲ್ಲ ಎಂಬುದಾಗಿ, ಆದರೂ ಕೂಡ ನೀನು ಹೇಳು ಎಂಬುದಾದ ತಕ್ಷಣ ದೇವರು ಆ ಮದುವೆಗೆ ಅದ್ಭುತವಾಗಿ ಮಾಡ್ತಾರೆ. ಪ್ರತಿ ಮಕ್ಕಳೇ, ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಏನು ಸಮಯನ ಕೊಡ್ತೀವಿ, ದೇವ್ರ ಹತ್ರ ನಾವು ಯಾವ ರೀತಿಯಲ್ಲಿ ಬರ್ತೀವೋ ಅದೇ ದೇವರು ಅದ್ಭುತವಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ. ಕೊನೆಯದಾಗಿ ನೋಡೋದಾದರೆ ಯೇಸುವಿನ ಪ್ರಾರ್ಥನೆ ನೋಡೋದಾದರೆ, ಯೇಸು ಪ್ರತಿದಿನ ತಂದೆಯೊಂದಿಗೆ ಮಾತನಾಡಿ ದೇವರಾತ್ಮನ ಬಲವನ್ನು ಹೊಂದಿಕೊಂಡು ಸೇವೆಗೆ ಹೋಗುತ್ತಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರತಿ ಮಕ್ಕಳೇ, ಈ ದಿನಗಳಲ್ಲಿ ದೇವರು ಶ್ರಮ ಮರಣದಲ್ಲಿ ನಾವಿದ್ದೀವಿ. ದೇವ್ರ ಸೇವೆನ ನಾವು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಸ್ಯೆ, ನಮ್ಮ ಕಷ್ಟ ಏನೇ ಇದ್ದರೂ ಕೂಡ ನಾವು ದೇವರಿಗೆ ಸ್ವಲ್ಪ ಸಮಯನ ಕೊಡಬೇಕು. ದೇವರೇ, ನನ್ನಲ್ಲಿ ಇದ್ದಂಥ ಒಂದು ಏನೇ ಇದ್ದರೂ ನಾನು ನಿನಗೆ ಕೊಡ್ತೇನೆ, ಚಿಕ್ಕದಾಗಿದ್ದರೂ ಕೊಡಬೇಕು. ಸಂತೋಷವಾಗಿ ಕೊಡುವಾಗ ದೇವರು ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳೇ, ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು
ಪ್ರಾರ್ಥನಾ ಪರಿಶುದ್ಧನೇ ಮಹೋನ್ನತ ದೇವರೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನೀ ಜೀವ ರೊಟ್ಟಿ ಪ್ರತಿಯೊಬ್ಬರನ್ನು ಆಶ್ವಾಸು, ನಿಮ್ಮಲ್ಲಿ ಸಮಯ ಕಳೆಯುವಂತೆ ಮಾಡು ಅಪ್ಪ. ನಾವು ಚಿಕ್ಕದಾಗಿ ಕೊಡುವಾಗ ನೀವು ದೊಡ್ಡದಾಗಿ ಆಶೀರ್ವದಿಸುವಂಥ ದೇವರು, ಪ್ರತಿಯೊಂದು ಸಮಸ್ಯೆನೂ ಕಾಪಾಡೋ ದೇವರೇ. ನಿಮ್ಮ ಬಳಿಗೆ ಬರುವಾಗ, ಸ್ಪರ್ಶದಿಂದ ಬರುವಾಗ ಪ್ರತಿಯೊಬ್ಬರನ್ನು ಗುಣಪಡಿಸಿ ಆಶ್ವಾಸಪ್ಪ, ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಕರುಣಾಮಯನೇ ಈ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತಾನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.